ಯಾವ ಕಾರಣಕ್ಕೂ ಬಂಡಾಯ ಅಭ್ಯರ್ಥಿಗಳಿಗೆ ಕೊಟ್ರೆ ನೀವು ಬಿಜೆಪಿ ಕೊಟ್ಟಂಗೆ ಕಾಂಗ್ರೆಸ್ ಕೊಟ್ರೆ ಸಮರ್ಥವಾಗಿ ಕಾಂಗ್ರೆಸ್ ನಮ್ಮ ಅಭ್ಯರ್ಥಿ ಎಸ್ ಮಲ್ಲಿಕಾರ್ಜುನ್ ಅವರ ಪುತ್ರ ನಿಮ್ಮ ಮೆಚ್ಚಿನ ನಾಯಕರಿದ್ದಂತ ಮರಣ ಆದಂತ ಶಾಮನೂರ್ ಶಿವಶಂಕರಪ್ಪನವರ ಪುತ್ರ ಪರ್ವಾ ಮಲ್ಲಿಕಾರ್ಜುನ್ ಅವರ ಮಗ ಅವರ ಹೆಸರು ಸಮರ್ಥ ಅಂತ ಇಟ್ಟಿದ್ದಾರೆ. ಖಂಡಿತವಾಗೂ ನಾವು ಹಳ್ಳಿಗಾಡಿನಲ್ಲಿ ನಮ್ಮವು ಜಮೀನು ಅದಾವು, ನಾವು ರೈತರು ಪೈಲ್ವಾನ್ರು ಹಳ್ಳಿಗಾಡಿನಲ್ಲಿ ಕೇಳ್ತಾರೆ ಹೇಳ್ತಾರೆ ಹೇಗಪ್ಪ ಮಳಿ ಆಗೈತೆ ಅಂತ ಹೇಳಿದ್ರೆ ಸಮರ್ಥವಾಗಿ ಅಭಿವೃದ್ಧವಾಗಿ ಆಗಿದೆ ಅಂತ ಹೇಳ್ತಾರೆ. ಆ ಹೆಸರನ್ನು ಪಡೆದಂತ ಮಗ ನನ್ನ ಮಗ ನಿಮ್ಮ ಮಗ ಖಂಡಿತವಾಗೂ ಅಂತರ ಮತದಿಂದ ಗೆಲ್ಲಿಸಿ ವಿಧಾನಸಭೆಯಲ್ಲಿ ಆತಗೆ ನಮ್ಮ ದಕ್ಷಿಣ ಕ್ಷೇತ್ರದ ಜನಗಳು ಆಶೀರ್ವಾದ ಪಡೆಯಕ್ಕೆ ಕೆಲಸ ಕಾರ್ಯವನ್ನು ನಿರ್ವಹಕ್ಕೆ. ಆದ್ರೆ ನಾನು ಒಂದು ಆಕಾಂಕ್ಷೆ ಹೇಳಿದ್ದೆ ಮುಖ್ಯಮಂತ್ರಿಜಿಯವರ ಹತ್ರ, DK ಶಿವಕುಮಾರ್ ಜಿಯವರ ಹತ್ರ, ಸುರ್ಜೇವಾಲ ಅವರ ಹತ್ರ ಕರೆ ಕಳಿಸಿದಾಗ ನಾನು ನನ್ನ ಬೇಡಿಕೆ ಏನಿಲ್ಲ ಸ್ವಾಮಿ, ನಾನು MLA ಆಗಿ ಬಂಡಾಯ ಅಭ್ಯರ್ಥಿಯಾಗಿ MLA ಆಗೋದ್ರಿಂದ ನಾನು ಅದೇ ಕೆಲಸ ಮಾಡೋದು. ಆದರೆ ತಾವು ನನಗೆ ಸಮಾಧಾನ ನೀಡ್ತಿದ್ದೀರಿ. ಖಂಡಿತವಾಗೂ ನಂದು ಏನು ಬೇಡಿಕಿಲ್ಲ. ನನ್ನ ನಾಡಿನಲ್ಲಿ ನನ್ನ ಜಿಲ್ಲೆಯಲ್ಲಿ ದಕ್ಷಿಣ ಕ್ಷೇತ್ರದಲ್ಲಿ ನನ್ನ ಆಸೆ ಏನಿದೆ ಆ ಮಗನ ಕೂಟ ನಾನು ಪೂರೈಸ್ತೀನಿ ಅಂತ ಹೇಳಿದ್ರೆ ನಾನು ಖಂಡಿತವಾಗೂ ಬಂಡಾಯ ನಾನು ತೊರೆದು ಕಾಂಗ್ರೆಸ್ಸಿಗೆ ಪುನಃ ಬರ್ತೇನೆ ಅಂತಕ್ಕದ್ದು ಮಾತು ಹೇಳಿದ್ದೇನೆ. ನಾನು ಏನು ನಿಮ್ಮನ್ನ ನನ್ನ ಕಡೆ ಇಟ್ಟು ಮಾತಾಡಿಲ್ಲ, ನನ್ನ ಸಮಾಜಕ್ಕೆ ತಗೊಂಡು ನಾನು ಮಾತಾಡಿರೋದು. ನನ್ನ ದಕ್ಷಿಣ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಜನಗಳು ಮಾತು ತಗೊಂಡು ನಾನು ನಿರ್ಧಾರ ತಗೊಂಡಿದ್ದೆ. ಆ ನಿರ್ಧಾರದ ಪ್ರಕಾರ ನನ್ನ ಅನಿಸಿಕೆಯನ್ನು ಹಂಚ್ಕೊಂಡು ನನ್ನ ಬಯಲಿಗಿಳಿಸಿದ್ದಾರೆ. ನಾನು ನಿಮ್ಮ ತಮ್ಮ, ನಿಮ್ಮ ಅಣ್ಣ, ನಿಮ್ಮ ಸ್ನೇಹಿತ ಏನೇ ಅನ್ಕಂದ್ರು ದಯವಿಟ್ಟು ನಿಮ್ಮ ಜೊತೆಗೆ ನಾವು ಪಾಲ್ಗೊಳ್ಳೋರು, ನಿಮ್ಮ ಜೊತೆಗೆ ನಾವು ಇರೋರು, ನಿಮ್ಮ ಭುಜಕ್ಕೆ ಭುಜ ಹಚ್ಚಿ ನಾವು ಕಣದಲ್ಲಿ ಇದ್ದು ನಿಮ್ಮ ಕಷ್ಟ ಸುಖಕ್ಕೆ ನಾವು ಭಾಗಿಯಾಗರು. ನಮ್ಮ ರಾಜ್ಯದ ಶಾಂತಿ ಪುತ್ರ ಅಂತ ಹೇಳಿದ್ರೆ ಸಿದ್ದರಾಮಯ್ಯವರು ನಿಟ್ಟಿನಲ್ಲಿ ನಾವು ಈ ರಾಜ್ಯದಲ್ಲಿ ಶಾಂತಿ ಸ್ಥಾಪನೆ ಆಗ್ಬೇಕಂತಕ್ಕದ್ದು ನಮ್ಮ ಚಿಂತೆ. ಆದ್ರೆ ಮಾನ್ಯ ಮತದಾರರೇ, ನಿಮ್ಮನ್ನ ಕಡೆಯಿಂದ ಕೇಳ್ತಾನೆ, ಅನೇಕ ಜನ ನಿಂತಿದ್ದಾರೆ. ಅವ್ರಿಗೆ ಕೊಟ್ರೆ ಮರ್ತು ನಾನು ನಿಮ್ಮನ್ನ ಈ ಸಭೆಯಲ್ಲಿ ಹೇಳಕ್ ಇಚ್ಛಪಡ್ತೇನೆ, ಅವ್ರಿಗೆ ಯಾವುದೇ ವಿಶ್ವಾಸ ತಗೊಂಡ್ಬಂದು ಮನಸ್ಸು ಒಲಿಸಿದ್ರು ನೀವು ಅವರಿಗೆ ಕೊಟ್ರೆ ನಮ್ಮ ತಾಯಿ ಹಣಗೂ ಬಿಜೆಪಿಗೆ ಕೊಡೋಂಥ ಶಕ್ತಿ ನೀವು ಮಡಿಸ್ತೀರಿ. ಯಾವ ಕಾರಣಕ್ಕೂ ಬಂಡಾಯ ಅಭ್ಯರ್ಥಿಗಳಿಗೆ ಕೊಟ್ರೆ ನೀವು ಬಿಜೆಪಿ ಕೊಟ್ಟಂಗೆ ಕಾಂಗ್ರೆಸ್ ಕೊಟ್ರೆ ಸಮರ್ಥವಾಗಿ ಕಾಂಗ್ರೆಸ್ ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ನಾವು ಅಲ್ಪಸಂಖ್ಯಾತರನ್ನ, ಆಯ್ದ ಜನನ್ನ, ಹಿಂದುಳಿದ ಜನನ್ನ, ಎಲ್ಲ ಜಾತಿ ಜನಗಳನ್ನ ಎಲ್ಲ ಲೆಕ್ಕಪತ್ರದಿಂದ ನಾವು ಸರ್ಕಾರ ನಡೆಸ್ತೀವಿ ಅಂತಕ್ಕದ್ದು ನಿಮ್ಮ ಮಿತ್ರರಿಗೆ ನಾವು ಹೇಳಕ್ ಇಚ್ಛಪಡ್ತೇವೆ.